ಅಣ್ಣ ನೀನು ಬಂದಿದ್ದು ಒಳ್ಳೇದೇನೇ ಆಯಿತು. ಅದೇ ನಾನು ಹೇಳಿದ್ನಲ್ಲ ನನ್ನ ಮಗಳು ಬಂದ್ಮೇಲೆ ಕರಿತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮನ್ನು ಕರೆದಿದ್ದು. ನನ್ನ ಮಗಳು ಅಂತೂ ಇಂತೂ ಹೆಂಗೋ ಅದಷ್ಟು ಕೈಯಿಂದ ತಪ್ಪಿಸ್ಕೊಂಡು ಬಂದ್ಲು ಅಣ್ಣ. ಅಪ್ಪ ಇನ್ನೇನು ಸಮಸ್ಯೆ ಇಲ್ಲ, ಆದಷ್ಟು ಬೇಗ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋದೇ ನೀ ಕೆಲಸ ಅಣ್ಣ. ಹೆಂಗಾದ್ರೂ ಮಾಡಿ ಬೀರ್ನೇ ನೀ ಮದುವೆ ಮಾಡಿ ಮುಗಿಸ್ಬಿಡೋಣ ಕಣ. ನನ್ನ ಮಗಳು ಕಾಲೇಜ್ಗೆ ಹೋಯ್ತಾವಳು ಇವಾಗ. ಹೆಂಗೋ ಕಾಲೇಜೊಂದು ಹೆಂಗೋ ಅಲ್ಲೇ ಬೆಂಗಳೂರಾಗೆ ನೀವು ಓದ್ಕೋತಾರೆ. ಹೆಂಗೋ ಬೀರ್ನ ಮದುವೆ ಮಾಡಿ ಮುಗಿಸ್ಬಿಡೋಣ ಕಣ. ಏನಂತೀಯ? ನೋಡಮ್ಮ ನೀನು ಹೆಂಗೆ ಹೇಳಿದ್ರೆ ಹಂಗೆ ನೀನು ಹೆಂಗೆ ಹೇಳಿದ್ರೆ ಹಂಗೆ ನಾನೇನಾದ್ರೂ ಬೇಡ ಅಂತೀನಿ. ಏನು ನಿನ್ನ ಮಗಳೇನು ಓಡೋಗಿರ್ಲಿಲ್ಲ ಅಲ್ವಾ? ನಿನ್ನ ಮಗಳು ಯಾರೋ ದುಷ್ಟರು ಕೈಗೆ ಸಿಕ್ಕಿದ್ಲ ಅಷ್ಟೇ ನೀ ತಾನೇ. ಬಿಡು ಆರಾಮಾಗಿ ಮನೆಗೆ ಬಂದಲ್ಲ, ದೇವರು ದೊಡ್ಡನು. ನಾನು ನೋಡ್ಕೊಂಡೆ ನೀ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಕೆ ಇವನಿ. ಬರಲಿ ನಿನ್ನ ಮಗಳು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಯ್ತೀನಿ ಹಂಗೆ ನೀನು ಹೆಂಗೆ ಹೇಳಿದ್ರೆ ಹಂಗೇನಮ್ಮ. ನೀನು ಹೆಂಗೆ ಹೇಳಿ ಮದುವೆ ಮಾಡು ಅಂತ ಹೇಳಿದ್ರೆ ಅದೇ ಥರನೇ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ನೀನು ಸಂತೋಷವಾಗಿದ್ಬಿಟ್ರೆ ಅಷ್ಟೇ ಸಾಕು. ಅಣ್ಣ ಇದೇನಣ್ಣ ಇಂಥ ಮಾತಾಡ್ತೀಯ? ನನಗೆ ನೀನು ಚೆನ್ನಾಗಿದ್ರು ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ ಅಣ್ಣ. ಹೆಂಗೋ ನನ್ನ ಮಗಳನ್ನ ಕೊನೆಗೂ ಒಪ್ಕೊಂಡು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂತ ಇದೆಯಲ್ಲ ಅಷ್ಟೇ ಸಾಕು ಅಣ್ಣ. ಮುಂದಿನ ವಾರದಾಗ ಏನೇ ಮದುವೆ ಮಾಡಿ ಮುಗಿಸೋದಾ? ಇದೇನಮ್ಮ ತಂಗಿ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ನನ್ನ ಮಗ ಅಮೇರಿಕಕ್ಕೆ ಹೋಗೋನೆ, ಅವ್ನಿಗೆ ಹೇಳಿದ್ದೀನಿ ಬಾ ಅಂತ ಹೇಳ್ಬಿಟ್ಟು. ಅವನು ಅಷ್ಟೇ ಮುಂದಿನ ವಾರನೇ ಬರ್ತಾನೆ. ಬಂದು ಸ್ವಲ್ಪ ಸುಧಾರಿಸ್ಕೊಂಡ್ಲಿ. ಇನ್ನೊಂದು 15-20 ದಿನ ಟೈಮ್ ತಗೊಳ್ಳೋಣ. ದುಡ್ಡಿಗೇನು ಕೊರತೆ ಇಲ್ಲ ಅಲ್ವಾ? ಯಾವಾಗ ಬೇಕಾದ್ರೂ ಮದುವೆ ಮಾಡಿ ಮುಗಿಸ್ಬೋದು. ನನಗೂ ಕೊನೆ ಆಸೆ ಅದೇನೇ. ಹೆಂಗಾದ್ರೂ ಮಾಡಿಬಿಟ್ಟು ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಮಗಳನ್ನ ನಮ್ಮ ಮನೆ ತುಂಬಿಸ್ಕೋಬೇಕು ಅಂತ ಅದು ಎಷ್ಟು ವರ್ಷದಿಂದ ಕಾಯ್ತಾ ಇದ್ನೋ ನಾನಂತೂ. ಕೊನೆಗೋಗಳಿಗೆ ಕೂಡ ಬಂತಲ್ಲ, ಕೆಟ್ಟಗಳಿಗೆಗಳು ನಡೆದೋಗ್ಬಿಡ್ತವೆ. ಇನ್ನೊಂದು 20 ದಿನ ಆದಮೇಲೆ ಯಾವ ಮುಹೂರ್ತ ನೋಡ್ಬಿಟ್ಟು ಇಲ್ಲ ಈ ಆಷಾಢ ಕಳ್ಕೊಂಡು ಒಳ್ಳೆ ಮುಹೂರ್ತ ನೋಡ್ಬಿಟ್ಟು ಮದುವೆ ಮಾಡ್ಬಿಡೋಣ ಬಿಡು ಅಣ್ಣ. ನಿನ್ನಂತ ಅಣ್ಣನ ಪಡೆದಿರೋದು ನಾನೇ ಧನ್ಯವಂತಲು ಬಿಡೋಣ. ಅಣ್ಣ ಕುದ್ಕ ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ನನ್ನ ತಂಗಿ ಅಂದರೆ ನನಗಂತೂ ಪ್ರಾಣ. ಇಂಥ ತಂಗಿ ನಾನು ಎಲ್ಲೂ ನೋಡಿಲ್ಲ. ಏನು ಕೊಡ್ತೀನಿ ಅಂದರೂ ಬ್ಯಾಡಣ್ಣ ಅಂತಿದ್ಲು. ಮಗಳನ್ನ ಮಾತ್ರ ಮದುವೆ ಮಾಡ್ಕೊಳ್ಳೋಣ ಸಾಕು, ನನಗೇನೂ ಕೊಡಬೇಡ 10 ಪೈಸೆನೂ ಅಂತ ಹೇಳ್ತಾ ಇದ್ಲು. ಕೊನೆಗೂ ಹೆಂಗ ಅವ್ರ ಮಗಳನ್ನ ಮನೆ ತುಂಬಿಸ್ಕೊಂತ ಇದ್ರಲ್ಲ ಅಷ್ಟೇ ಸಾಕು. ನನ್ನ ಹೆಂಡತಿಗೂ ಇಷ್ಟ ಇಲ್ಲ, ನನ್ನ ಮಗಂಗೂ ಇಷ್ಟ ಇಲ್ಲ. ಬೇಡ ಬಿಡು, ನನಗಿಷ್ಟ ಐತಲ್ಲ ಅಷ್ಟು ಸಾಕು. Twinkle, twinkle, little star, how I wonder what you are. Twinkle, twinkle, little star. ಪುಟ್ಟಿ ಟಿಂಕಲ್ ಅಲ್ಲದು, ಟ್ವಿಂಕಲ್ ಟ್ವಿಂಕಲ್. ನಮ್ ಸ್ಕೂಲಾಗೆ ಹಂಗೆ ಹೇಳ್ಕೊಟ್ರದು ಮೇಡಮ್. ಓ ನಿಮ್ ಸ್ಕೂಲಾಗ ಹಂಗೇನ ಹೇಳ್ಕೊಟ್ರದು? Twinkle, twinkle, little star, how I wonder what you are. ಹಿಂಗೆ ಹೇಳ್ಕೊಟ್ರದು ನಮ್ಗೆ. ಬಲು ಚೂಟಿ ಅವಳೆ ಹುಡುಗಿ ಮಾತ್ರ. ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀರಾ? ಅದೆಷ್ಟು ಜನ ಕಿತ್ತಾಟ ತಂದಿಕ್ಕಿ, ಅದೆಷ್ಟು ಜನ ಕೊಡ್ದಾಟ ತಂದಿಕ್ಕಿ. ಯಪ್ಪ ಇವಳಿಂದ ಎಷ್ಟು ಜನ ಜಗಳಾಡ್ಕೊಂಡು ಚುಟ್ಟು ಹಿಡ್ಕೊಂಡು ಜಗಳಾಡವ್ರ ಕಣ. ಅಯ್ಯೋ ಪೊದ್ದು ಮಗಳಲ್ವೇ, ಏನು ಆಡ್ತಾಳೆ ಅಂದ್ರೆ ಹಿಡಿಯೋಕ್ಕಾಯ್ತದ? ಎಳೆ ಮಗ ಹೊಡೆಯೋಕ್ಕಾಗಿಲ್ಲ. ಹೊಡೆದ್ರೆ ಪೊಲೀಸರಿಗೆ ನೀನು ಫೋನ್ ಹಾಕ್ಬಿಟ್ಟಿದ್ಲ ಅವತ್ತು. ಪೊಲೀಸರೆಲ್ಲ ಬಂದ್ಬಿಟ್ರು, ಅದನ್ನು ತಗೋಬಿಟ್ಟಿತ್ತು. ಅದಕ್ಕೆ ಹುಡುಗಿ ಸಮಸ್ಯೆ ಯಾಕೆ ಅಂತ ಯಾರು ಹತ್ರಕೊಂಡು ಹೋಗಕ್ಕಿಲ್ಲ. ಅಯ್ಯೋ ಶಿವನೇ ಸೋಮ್ಲಿಂಗ, ಇವಳ ಹತ್ರ ಆಯ್ತದ. ನಾನು ಅದಕ್ಕೆ ಸುಮ್ಮನೆ ಇರ್ತೀನಿ, ಏನು ಮಾತಾಡೋಕ್ಕಿಲ್ಲಪ್ಪ. ಬತ್ತಾಳೆ ಒಯ್ತಾಳೆ ಸುಮ್ಕೇನಿಯ. ಏನಿದ್ರೆ ಕೊಡ್ತೀನಿ, ನಾನು ಎಳೆ ಹುಡುಗಿ ಅಲ್ವಾ. ಪೊದ್ದಿ ನಾನು ಬೇರೆ ಕ್ಲೋಸ್ ಫ್ರೆಂಡು, ಅದಕ್ಕೆ ಕೊಡೋದು ಮಾಡೋದು ಮಾಡ್ತಿರ್ತೀವಿ. ಇರ್ಬೇಕು ಮಕ್ಕಳು ಇಷ್ಟು ಚೂಟಿಯಾಗಿರ್ಬೇಕು. ಅಂಕಲ್ ಕಾಫಿ ಕುಡಿಬಾರ್ದು, ಆಸ್ಪತ್ರೆಗೆ ಸೇರ್ತಾರೆ. ಅಯ್ಯೋ ಪುಟ್ಟಿ ಹೌದಾ? ಅಂಕಲ್ ಆಸ್ಪತ್ರೆಗೆ ಸೇರ್ತಾರೆ. ನಿಮಗ್ ಗೊತ್ತಾ, ಅಚ್ಚು ಅಣ್ಣನ ರಚ್ಚು ಅಕ್ಕ ಆಸ್ಪತ್ರೆಗೆ ಸೇರಿಸ್ಬಿಟ್ಟಿತ್ತು. ಅಚ್ಚು ಅಣ್ಣ ಯಾವಾಗೂನು ರಚ್ಚು 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 ಅಂತ ಹೇಳ್ಬಿಟ್ಟು ಕನ್ವರ್ಸಂಗ್ ಮಾಡಿತ್ತು. ಅಮ್ಮನ್ ಕೇಳಿದಕ್ಕೆ ಜ್ಯೂಸ್ ಕುಡಿದ್ಬಿಟ್ಟಂಗ ಆಗಿರೋದು. ಆ ಜ್ಯೂಸ್ನ ಕೊಟ್ಟಿರೋದು ರಚ್ಚುನೇ ಅಂತ ಹೇಳ್ತು. ರಚ್ಚು ಅಕ್ಕನಿಂದನೇ ಆಸ್ಪತ್ರೆಗೆ ಸೇರಿರೋದು. ಅಮ್ಮ ಹೇಳೈತೆ ನಂಗೆ ಕಾಪಿ ಗಿಪಿ ಏನು ಕುಡಿಬೇಡ ಅಂತ ಹೇಳ್ಬಿಟ್ಟು. ಅಚ್ಚು ಅಣ್ಣ ಆಸ್ಪತ್ರೆಗೆ ಹೋಯ್ತೀವಲ್ಲ, ಹಂಗೆ ನಾವು ಆಸ್ಪತ್ರೆಗೆ ಹೋಯ್ತೀವಂತೆ. ಇನ್ನು ಯಾಕೆ ಕಿಲ ಫಿಟ್ಟಿಂಗ್ ಅನ್ಕೊಂಡೆ, ಇಕ್ಬಿಟ್ಲು ಸರಿಯಾಗಿ ಇಕ್ಬಿಟ್ಲು ಬತ್ತಿಯ. ಇದೇನಿದು ಸರೋಜಿ, ಏನೇನೋ ಹೇಳ್ತೈತೆ ಹುಡುಗಿ. ಏನು ನಮ್ಮ ರಚ್ಚುಯಿಂದ ಯಾಕೆ ಅವನ ಆಸ್ಪತ್ರೆಗೆ ಸೇರಿದ್ದ? ಏನಾಯ್ತು? ಹೇಳಮ್ಮ ಪುಟ್ಟಿ. ಪುಟ್ಟಿ ಅಲ್ಲೋಡು, ನಿಮ್ಮ ಅಮ್ಮ ಕರಿತಾ ಇದ್ದಂಗೈತೆ. ಯಾಕೋ ನಿಮ್ಮಮ್ಮ ನೋಡು ಪುಟ್ಟಿ ಪುಟ್ಟಿ ಅಂತ ಕೂಗ್ತೈತೆ. ಹೋಗು ನಾನು ಹೇಳ್ತೀನಿ ಅಂಕಲ್ಗೆ, ಹೋಗು. ಆಂಟಿ ನೀವು ಸರಿಯಾಗಿ ಹೇಳಕ್ಕಿಲ್ಲ, ಸರಿಯಾಗಿ ಹೇಳ್ಬೇಕು ನೀವು. ಹಂಗೇನೆ ನೀ ಆಸ್ಪತ್ರೆನಾಗೆ ರಚ್ಚು ಅಕ್ಕನ ಕನ್ವರ್ಸ್ತಿತ್ತಲ್ಲ, ರಚ್ಚು ರಚ್ಚು ಅಂತ ಹೇಳ್ಬಿಟ್ಟು ಅಚ್ಚು ಅಣ್ಣ ಅದನ್ನು ಹೇಳ್ಬೇಕು ನೀನು, ಸರಿನಾ? ಅಮ್ಮಂತ ಹೋಗ್ಬಿಟ್ಟು ಬರೋಷ್ಟಕ್ಕೆ ಹೇಳುವ, ಉಳ್ದಿರೋದು ಬಂದ್ಬಿಟ್ಟು ನಾನೇ ಹೇಳ್ತೀನಿ. ಅಯ್ಯೋ ಇಕ್ಬಿಟ್ಲಲ್ಲಪ್ಪ ಪಿನ್ನ. ನಮ್ಮ ಅಣ್ಣಂಗಿಗೆ ಏನಂತ ಹೇಳಿ? ಮಹಾ ತಾಯಿ ಕಣ್ಲೆ ನೀನು. ಪೊದ್ದಿ ನಿನ್ನ ಮಗಳು ನಡ್ಕೋಕೆ ಇಕ್ಕೊಂಡಿಲ್ಲ ಅಂದರೆ ಸಂಸಾರಗಳು ಸಂಬಂಧಗಳೆಲ್ಲ ಮುರಿದು ಅಂಟೋಯ್ತವ ಕಣ್ಲೆ. ತಂಗಿ ಸರೋಜಿ, ನೀನು ಏನಾದ್ರೂ ನನ್ನ ಹತ್ರ ಮುಚ್ಚಿಕ್ತಾ ಇದೀಯಾ? ಅಣ್ಣ ಇದೇನಣ್ಣ ನಾನು ನಿಂಗೆ ಕೇಳ್ತಿದ್ಯಾ? ನನ್ನ ಹುಡುಗಿ ನೋಡಿದ್ರೆ ಹುಡುಗ ಆಸ್ಪತ್ರೆಗೆ ಸೇರಿದ್ದ, ರಚ್ಚು ಅಂತ ಕನ್ವರಿಸ್ತಿದ್ದ ಅಂತ ಏನೇನೋ ಹೇಳ್ತಾವಳೆ.
ಅದು ಅವನು ನಮ್ಮ ಮನೆಯಾಗ ಉಪ್ಪಿಟ್ಟು ತಿಂದಿದ್ದ. ಯಾವುದೋ ಉಪ್ಪಿಟ್ಟು ನನ್ನ ಮಗಳೇನೇ ಮಾಡಿದ್ದು. ಅದು ತಿಂದ್ಬಿಟ್ಟು ಫುಡ್ ಪಾಯ್ಸನ್ ಆಗ್ಬಿಟ್ಟಿತ್ತಂತೆ. ಫುಡ್ ಪಾಯ್ಸನ್ನು ಅದಕ್ಕೆ ಎಣ್ಣೆ ಆಸ್ಪತ್ರೆನಾಗೆ ಅಡ್ಮಿಟ್ ಆಗಿದ್ರು. ಅದಕ್ಕೆ ನನ್ನ ಮಗಳು ಊಟ ತಿಂದ್ಬಿಟ್ಟು ಅಲ್ವೇ ಅಡ್ಮಿಟ್ ಆಗಿದ್ದು. ಅದಕ್ಕೆ ಎಣ್ಣೆ ಅವನು ರಚ್ಚು ಎಂಥ ಕೆಲಸ ಮಾಡ್ಬಿಟ್ರೆ ರಚ್ಚು, ನೀನು ಉಪ್ಪಿಟ್ಟು ತಿಂದ್ಬಿಟ್ಟು ನಾನು ಆಸ್ಪತ್ರೆಗೆ ಸೇರ್ಬಿಟ್ನಲ್ಲ ರಚ್ಚು ಅಂತ ಹೇಳ್ಬಿಟ್ಟು ಸುಮ್ಕೆ ಏನಿಯ ಬಾಯ್ ಬಡ್ಕತ್ತಾ ಇದ್ದ. ಅದು ನೆನೆಯ ಪುಟ್ಟಿ ಹಂಗೆಲ್ಲ ಹೇಳ್ತಾವಳೆ ಕಣ ಅಷ್ಟೇ. ನೆನೆಯ ಚಿಕ್ಕ ಹುಡುಗಿ ಪಾಪ ಏನು ಗೊತ್ತಾಯ್ತದೆ. ಅದಕ್ಕೆ ಯಾವಾಗೂ ಅಯ್ಯೋ ಅಚ್ಚು ಅಣ್ಣ ರಚ್ಚು ಹಾಕೋರಿಂದ ಆಸ್ಪತ್ರೆಗೆ ಸೇರ್ತಪ್ಪು ಅಂತ ಸುಮ್ಕೆ ಊರು ತುಂಬ ಹೇಳ್ಕೊಬಿಟ್ಟು ಬರ್ತಾಳೆ. ಅಯ್ಯೋ ಚಿಕ್ಕ ಹುಡುಗಿ ಅಲ್ವಣ್ಣ, ಪಾಪ ಏನು ಗೊತ್ತಾಗಕ್ಕಿಲ್ಲ, ಏನು ಅನ್ನೋದೇ ಇಲ್ಲ. ನಾನು ಅದಕ್ಕೆ ಏನು ಮಾತಾಡಕ್ಕಿಲ್ಲ, ಸುಮ್ಮನಿದ್ದು ಬಿಡ್ತೀನಿ ಅತ್ತಾಗೆ. ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು ಇನ್ನೇನು ಇಲ್ಲ ಅಣ್ಣ, ನಿನ್ನ ಹತ್ರ ಮುಚ್ಚಿಕ್ಕ ಅಂತದ್ದು ಏನೈತೆ ಹೇಳು. ಓ ಹೌದಾ, ನಾನು ಏನೋ ಅನ್ಕೊಬಿಟ್ಟಿದ್ದೆ. ನಾನು ಏನಪ್ಪ ಹಿಂಗೆ ಹೇಳ್ತಾವಳಲ್ಲ ಪುಟ್ಟಿ, ಇದೇನಪ್ಪ ಇದು ಹಿಂಗೆ ಅಂತ ಅನ್ಕೊಂಬಿಟ್ಟೆ. ಪಾಪ ಸರಿ ಬಿಡು, ಚಿಕ್ಕ ಹುಡುಗಿ ಅಲ್ವಾ, ಬಿಡು. ಅಯ್ಯೋ ನನ್ನ ಮಗಳಣ್ಣ ಎಂದೂ ಅಂತ ಕೆಲಸ ಮಾಡೋಳಲ್ಲ ಬಿಡು. ನನ್ನ ಮಗಳು ಅಂತಂದರೆ ದೇವ್ರು ಒಂದೇ, ಅವಳು ಒಂದೇ. ನನಗಂತೂ ಬಿರ್ನ ಮದುವೆ ಮಾಡಿಬಿಟ್ರೆ ಅದೊಂಥರ ಏನೋ ಮನ್ಸಿಗೆ ಸಮಾಧಾನ. ಕಾಲೇಜ್ಗೆ ಹೋಗ್ತಾವಳೆ, ಕಾಲೇಜಿಂದ ಇನ್ನೇನು ಬತ್ತಾಳೆ ಅಣ್ಣ, ಮಾತಾಡ್ಸ್ಕೊಂಡೇ ಹೋಗಿವ್ರಂತೆ ಬಿಡು. ಹೆಂಗ ಖುಷಿಯಾಗಿ ಕಾಲೇಜ್ಗೆ ಬತ್ತಾಳೆ. ಪಾಪ ಅವಳಿಗೆ ಓದೋದು ಅಂದರೆ ಭಾಳ ಇಷ್ಟ ಕಣಣ್ಣ, ಟಾಪರು ಕಣಣ್ಣ ನಮ್ಮ ಕಾಲೇಜ್ಗೆ ಅವಳು. ಅಯ್ಯೋ ಮೇಷ್ಟ್ರುಗಳೆಲ್ಲ ಫೋನ್ ಹಾಕ್ಬಿಟ್ಟು ಅಯ್ಯೋ ನಿನ್ನ ಮಗಳು ಎಂತ ಸಂದ ಕೊತ್ತಾಳೆ ಕಣವ ಅಂತ ಹೇಳ್ಬಿಟ್ಟು ಹೊಗಳುತ್ತಾನೆ ಇರ್ತಾರೆ ನನಗಂತೂ. ಯಪ್ಪ ಇವಳು ತಿರುಗಿ ಬಂದ್ಲಲ್ಲಪ್ಪ ಶಿವನೇ. ಹೌದಾ, ನನಗೇನು ಹಂಗೆ ಕೇಳಿಸ್ತಷ್ಟೇ. ಹೂನೇ ಎಲ್ಲ ಹೇಳಿದೀನಿ, ಸುಮ್ಕಿರೇ. ನೀ ಸುಮ್ಕೆ ಬಂದವನ್ನೆಲ್ಲ ತಲೆ ತಿನ್ಬೇಡ. ನೋಡಿ ಅಡುಗೆ ಮನೆಗೆ ನಿಂಗೆ ಏನಾದ್ರು ತಿನ್ನ ತಗೊಂಬಂದು ಕೊಡ್ತೀನಿ, ತಿನ್ಕೊಂಡು ಅಳ್ತಾ ಕೊಡಾಡ್ಕೊಂಬಿಟ್ ಬಾ. ಪುಟ್ಟಿ ತುಂಬಾ ಚೂಟಿ ಇದೆಯಾ ಕಣಮ್ಮ ನೀನಂತನೂ. ಪುಟ್ಟಿ ಬಂದ್ಬಿಡು ನೀನಂತನೂ. ನನ್ನ ಮಗನ ಮದ್ವೆಗೂ ರಚ್ಚು ಮದ್ವೆಗೂ ಬಂದ್ಬಿಡು. ನಿಂಗೆ ರಚ್ಚು ಫ್ರೆಂಡ್ ಅಲ್ವಾ? ಓಹೋ, ನಿಮ್ಮ ಮಮ್ಮಿನೂ ಯಾವ ಮದ್ವೆಗೂ ಕರ್ಕೊಂಡೋಗಿಲ್ವಾ? ಮದ್ವೆ ಕಣಮ್ಮ, ಮದ್ವೆ. ನಿನಗೂ ಮದ್ವೆ ನಡೀತದಲ್ಲ, ಅವಾಗ ಗೊತ್ತಾಗ್ತೈತೆ. ನೋಡ್ತಾ ಇರು, ನಿಂದು ಮದ್ವೆನ ಜಾಮ್ ಜೂಮ್ ಅಂತ ಮಾಡ್ತೈತೆ ನಿಮ್ಮಮ್ಮ. ನಿನಗೂ ಅಷ್ಟೇ ಒಳ್ಳೆ ಹುಡುಗ ಸಿಗ್ತಾನೆ, ಅವಾಗ ಚೆನ್ನಾಗಿರ್ಬೋದು. ಮದ್ವೆ ಮಾಡ್ಕೊಂಡ್ಮೇಲೆ ಅಂಕಲ್ ನಂಗೆ ಒಂದು ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಂದ್ಕೊಡ್ತಾನ? ಚಾಕ್ಲೇಟ್ ಬಿಸ್ಕೆಟ್ ಏನು ನಿಂಗೆ ಏನ್ ಬೇಕೋ ಎಲ್ಲ ತಂದ್ಕೊಡ್ತಾನೆ. ಇನ್ನು ಚಿಕ್ಕಳಲ್ವಾ, ನಿಂಗೆ ಗೊತ್ತಾಗಲ್ಲ. ಮುಂದೆ ಗೊತ್ತಾಗ್ತದೆ, ಎಲ್ಲನೂ ಮುಂದೆ ಗೊತ್ತಾಯ್ತದೆ ಸರಿನಾ. ಮದ್ವೆ ಆದ್ಮೇಲೆ ನಿಂದು ನಿನಗೂ ಏನೇನ್ ಬೇಕೋ ಎಲ್ಲ ಗಂಟ ತಂದ್ಕೊಡ್ತಾನೆ. ಖುಷಿಯಾಗಿರ್ಬೋದು. ಈಗ ಚೆನ್ನಾಗಿ ಓದ್ಕೋಬೇಕು ಅಷ್ಟೇನೆ. ಆಯ್ತು ಅಂಕಲ್. ನಮ್ಮಮ್ಮ ಏನು ಕೊಡ್ಸಕ್ಕಿಲ್ಲ ಅಂಕಲ್, ನನ್ಗೆ ಚಾಕಿ ಕೊಡ್ಸು ಅಂದ್ರೆ ಕೊಡ್ಸಕ್ಕಿಲ್ಲ, ಐಸ್ ಕ್ರೀಮ್ ಕೊಡ್ಸು ಅಂದ್ರೆ ಕೊಡ್ಸಕ್ಕಿಲ್ಲ ಅಂಕಲ್. ಮದ್ವೆ ಮಾಡ್ಕೊಟ್ರೆ ಎಲ್ಲನೂ ಕೊಡಿಸ್ಬಿಡ್ತಾನೆ ಅಂತಂದ್ರೆ. ಬಲ್ ಚೂಟಿದ್ಯಾ ಬಿಡು. ಮುಂದೆ ಅಂತ ನೀನ್ ದೊಡ್ಡ ಹುಡುಗಿ ಆದ್ಮೇಲೆ ಒಳ್ಳೆ ಚೆನ್ನಾಗಿರ್ತೀಯ ನೀನಂತನೂ. ಅಂಕಲ್ ನೀನ್ ಸ್ಕೂಲ್ಗೆ ಏನ್ರಾಗ ಹೋಗ್ತೀಯಮ್ಮ? ಏನ್ ವ್ಯಾನ್ ಬರ್ತೈತಾ ನಿಂಗೆ? ವ್ಯಾನ್ ಬರಕ್ಕಿಲ್ಲ, ನಮ್ಮ ಅಪ್ಪನೇ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರ್ತದೆ, ಇಲ್ಲ ನಮ್ಮ ಅಮ್ಮನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತದೆ. ಆದ್ರೆ ರಚ್ಚು ಹಾಕೊಂಗ್ ಹಂಗಲ್ಲ ಅಂಕಲ್. ರಚ್ಚು ಹಾಕೊಂಗೆ ಬೈಕ ಕರ್ಕೊಂಡ್ ಬಂದ್ಬಿಟ್ಟು ಬಿಟ್ಬಿಟ್ಟು ಹೋಯ್ತಾರೆ ಹಣ್ಣುಗಳು. ಅಯ್ಯೋ ಅಣ್ಣ ಸುಮ್ಮನೆ ಇವಳು ಏನೇನೋ ಹೇಳ್ತಾಳೆ ಕಣ್ಣ. ಅದೇ ನನ್ನ ಗಂಡಿಲ್ವೇ, ನನ್ನ ಗಂಡನ ಅಣ್ಣನ ಮಕ್ಕಳು ದೊಡ್ಡಪ್ಪನ ಮಕ್ಕಳಲ್ವಾ, ಅವರು ಅದೇ ಕಾಲೇಜ್ಗೆ ನೀವು ಹೋಯ್ತಾರೆ. ಅದಕ್ಕೆ ನೀ ಕರ್ಕೊಂಬಂದು ಬಿಟ್ಬಿಟ್ಟು ಹೋಯ್ತಾರೆ. ಅದು ನೋಡ್ಬಿಟ್ಟು ಇವಳು ಹಂಗಂತಾಳ ಅಷ್ಟೇ ನೆನೆಯ. ಅಯ್ಯಪ್ಪ ಹೇಳ್ತಿದ್ರೆ ಭಯನೇ ಆಗ್ತದೆ. ಹಂಗೆ ಹೇಳ್ತಾಳಲ್ಲ, ಯಾರನ್ನ ಹಾರ್ಟ್ ಪೇಷಂಟ್ ಇದ್ರೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಡ್ಬೇಕು ಹಂಗೆ ಹೇಳ್ತಾಳೆ. ಪುಟ್ಟಿ ಸುಮ್ಮನೆ ಬಾಯ್ಲಿ, ಅಲ್ಲಿ ಎಲ್ಲನೂ ಇಕ್ಕಿದ್ದೀನಿ, ತಗೊಂಡೋಗಿ ಬಾಯ್ಲಿ. ಚಾಕ್ಲೇಟು ಬಿಸ್ಕೆಟು ಎಲ್ಲನೂ ಅಂಕಲ್ ತಂದಿತ್ತು, ತಂದು ಇಕ್ಕಿದ್ದೀನಿ. ಎಲ್ಲ ತಗೊಂಡೋಗಿ ತಿನ್ಕೊಂಡ್ಬಿಟ್ಟು ಬಾ ಹೋಗು. ಸರಿ ಸರಿ ಹೋಗ್ ಪಟ ಅಂತ ಹೋಗ್ಬಿಟ್ಟು ಅಮ್ಮಂಗೂ ಕೊಟ್ಬಿಟ್ಟು ನೀನು ಒಂಚೂರು ತಿನ್ಕೊಂಬಿಟ್ಟು ನಿಧಾನಕ್ಕೆ ಬಾ. ನಾಳಿಗೆ ಬಾ, ಇವತ್ತೇನು ಬರ್ಬೇಡ, ನಿಧಾನಕ್ಕೆ ಬಾ ಸರಿನಾ? ಆಂಟಿ ಆಯ್ತು. ಆಂಟಿ ಮದ್ವೆ ಮಾಡ್ಕೊಂಡ್ರೆ ಹುಡುಗ ಎಲ್ಲ ತಿನ್ನಕ್ಕೆಲ್ಲ ತಂದ್ಕೊಡ್ತಾನಂತೆ ಅಂಕಲ್ ಹೇಳಿದ್ರು. ನಿನ್ಗೂ ಸೇರ್ಬಿಟ್ಟು ಮದ್ವೆ ಮಾಡೋಣ ಬಿಡು. ಸರಿನಾ? ಈಗ ಹೋಗಮ್ಮ, ಈಗ ಹೋಗಿ ತಿನ್ನೋಗಮ್ಮ. ಅಯ್ಯೋ ಅಣ್ಣ ಹಿಂಗೇನಿಯ ಏಳಿ ಎಷ್ಟೊಂದು ಜನಕ್ಕೆ ಶಾಕ್ ಕೊಟ್ಟು ಜೊಟ್ಟು ಹುಡುಗರು ಕಿತ್ತಾಡಂಗೆ ಮಾಡೋಳೆ ಕಣ ಇವಳು ಮಾಡ್ರ ಕಿತಾಪತಿ ಒಂದ ಎರಡ ಅದಿಯೋಸ್ ಕಿತಾಪತಿ ಮಾಡ್ಬಿಟ್ಟವಳೆ. ಏನು ಕತ್ತಿಯೋ ಗೊತ್ತಿಲ್ಲ ನನಗಂತೂ. ನೋಡ್ದೆ ನಿನಗೆ ಎಂಥ ಶಾಕ್ಗಳು ಕೊಟ್ಬಿಡ್ತಾಳೆ. ಚಿಕ್ಕ ಹುಡುಗರಾಗೆ ಹಿಂಗಿರೋದೆಲ್ಲ ಮಾಮೂಲಿನೇನೆ. ಆದರೆ ದೊಡ್ಡವರಾದ್ಮೇಲೆ ಎಲ್ಲ ಸ್ವಲ್ಪ ಸೈಲೆಂಟ್ ಆಗ್ಬೋದೇನೋ. ಅದೇನಾಗ್ತಾಳೋ ಕಣ, ಅದೇನಾಗ್ತಾಳೋ ಗೊತ್ತಿಲ್ಲ. ಯಪ್ಪ ದೇವ್ರೆ, ಮದ್ವೆಗೆ ಮಾತ್ರ ಇವಳನ್ನ ಕರ್ಕೊಂಬರೋದು ಬೇಡಪ್ಪ.